Jai Shri Gurudev. Welcome to Mathematics online classes. In this class, let us discuss one more transportation problem. A transportation problem ಅಲ್ಲಿ ಏನು ಕೊಟ್ಟಿದ್ದಾನೆ ಅಂತ ನೋಡಿದಾಗ there are two godowns. ಎರಡು ಗೋಡೌನ್ಗಳಿದೆ ಎ ಮತ್ತೆ ಬಿ ಅಂತ ಹೇಳ್ತಾನೆ. ನೋಡಿ, there is a godown A and there is one more godown B. ಆ ಎರಡು ಗೋಡೌನಲ್ಲಿ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾನೆ. ಒಂದ್ರಲ್ಲಿ 100 ಸ್ಟೋರೇಜ್, ಇನ್ನೊಂದರಲ್ಲಿ 60 ಸ್ಟೋರೇಜ್ ಇದೆ ಅಂತ ಹೇಳಿದ್ದಾನೆ. 50 ಒಂದರಲ್ಲಿ 100, ಇನ್ನೊಂದರಲ್ಲಿ 50. ಸೊ ಇದು ಕೆಪಾಸಿಟಿ ಆಫ್ ದ ಗೋಡೌನ್ ಟು ಬಿ ಸ್ಟಾಕ್ಸ್ ಟು ಬಿ ಸ್ಟೋರ್ಡ್. ನೆಕ್ಸ್ಟ್ ಇದನ್ನ ಅವನು ರೇಷನ್ ಅಂಗಡಿ ಸಪ್ಲೈ ಮಾಡಬೇಕು. ಎಷ್ಟು ರೇಷನ್ ಅಂಗಡಿ ಸಪ್ಲೈ ಮಾಡಬೇಕು? 3. ಯಾವ್ಯಾವುದು? ಡಿ, ಇ ಮತ್ತು ಎಫ್. ಆ 3 ರೇಷನ್ ಅಂಗಡಿಗಳಿಗೆ ಡಿಮ್ಯಾಂಡ್ ಎಷ್ಟಿದೆ ಅಥವಾ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಡಿಗೆ 60, ಇಗೆ 50, ಎಫ್ಗೆ 40. ಸರಿ, ಅದನ್ನ ಇಲ್ಲಿ ಬರ್ಕೋತೀನಿ. ಡಿಗೆ 60, ಇಗೆ 50, ಎಫ್ಗೆ 40. ಸೊ ಇಷ್ಟು ಡಿಮ್ಯಾಂಡ್ ಇದೆ. ಮುಂದಕ್ಕೆ ಹೇಳ್ತಾನೆ ಎ ಇಂದ ಮತ್ತೆ ಬಿ ಇಂದ ಆ ಡಿ ಮತ್ತೆ ಇ ಮತ್ತೆ ಎಫ್ಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಪರ್ ಯೂನಿಟ್ಗೆ ಒಂದು ಲೆಕ್ಕ ತಗೊಳ್ಳೋದು. ಪರ್ ಯೂನಿಟ್ಗೆ ಎ ಇಂದ ಡಿಗೆ 6, ಎ ಇಂದ ಇಗೆ 3, ಎ ಇಂದ ಎಫ್ಗೆ 2.5. ನೆಕ್ಸ್ಟ್ ಬಿ ಇಂದ ಡಿಗೆ 4, ಬಿ ಇಂದ ಇಗೆ 2, ಬಿ ಇಂದ ಎಫ್ಗೆ 3. ಸೊ ಇಷ್ಟಾಯಿತು. ಇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಯಿತು. ಆಯಾ ಗೋಡೌನ್ಗಳಿಂದ ಆಯಾ ರೇಷನ್ ಅಂಗಡಿಗಳಿಗೆ ಸಪ್ಲೈ ಮಾಡೋಕ್ಕೆ, ಒಂದೊಂದು ಯೂನಿಟ್ ಸಪ್ಲೈ ಮಾಡೋಕ್ಕೆ ಅಷ್ಟು ದುಡ್ಡು ಅಂತ ಕ್ಲಿಯರ್ ಆಯಿತು. ಈಗ ಏನು ಹೇಳಿದ್ದಾನೆ ಮುಂದಕ್ಕೆ, ಯಾವ ಗೋಡೌನಿಂದ ಯಾವ ರೇಷನ್ ಅಂಗಡಿಗೆ ಎಷ್ಟು ಸಪ್ಲೈ ಮಾಡಿದ್ರೆ ಮಿನಿಮಮ್ ಕಾಸ್ಟಲ್ಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಲ್ಲಿ ಸಪ್ಲೈ ಮಾಡ್ಬೋದು ಅಂತ ಕೇಳಿದ್ದಾನೆ. ಅದು ಹೇಗೆ ಕಂಡುಹಿಡಿಯೋದು? ಆಸ್ ಯೂಶುವಲ್ ಮಿನಿಮೈಸ್ Z is equal to, ನಿನ್ನೆ ಹೇಳಿದಂಗೆ ಅದನ್ನ ಬರ್ಕೊಳ್ಳೋಕೆ ಮುಂಚೆ ಫಸ್ಟ್ ಏನು ಬರ್ಕೋಬೇಕು, ಯಾವ್ದಕ್ಕೆ ಎಷ್ಟು ಸಪ್ಲೈ ಆಗುತ್ತೆ ಅಂತ ಬರ್ಕೋಬೇಕಲ್ಲ. ಸೊ ವಾಟ್ ಆಗಕ್ಕೆ, ಎ ಇಂದ ಡಿಗೆ ಸಮ್ ಎಕ್ಸ್ ಅಂತ ತಗೋತೀನಿ, ಇದಕ್ಕೆ ಸಮ್ ವೈ ಅಂತ ತಗೋತೀನಿ. ಹಾಗಾದ್ರೆ ಅದ್ರ ಉಳಿದಿರೋದನ್ನ ಯಾವ್ದು ಸಪ್ಲೈ ಮಾಡಬೇಕು? ಎಫ್ಗೆ. ಹಾಗಾದ್ರೆ 100 ಅಲ್ಲಿ ಎಕ್ಸ್ ನ ಡಿ ಕೊಟ್ಟಿದ್ದು, ವೈ ಅನ್ನ ಇ ಕೊಟ್ಟಿದ್ದು, ಅವೆರಡನ್ನು ಕಳೆದ್ರೆ ಉಳಿದಿರೋದನ್ನ ಎಫ್ ಕೊಡ್ತೀನಿ. ಇಲ್ಲಿ ಡಿ ಬೇಕಾಗಿರೋದು 60, ಅದರಲ್ಲಿ ಎಕ್ಸ್ ಅನ್ನ ಎ ಕೊಟ್ಬಿಟ್ಟಿದೆ. ಹಾಗಾಗಿ ಇವನು ಎಷ್ಟು ಕೊಡಬೇಕು ಅಂದ್ರೆ 60 ಮೈನಸ್ ಎಕ್ಸ್. 60ಅಲ್ಲಿ ಇವನು ಎಷ್ಟು ಕೊಟ್ಟಿದ್ದಾನೋ ಅದನ್ನ ಬಿಟ್ಟು ಮಿಕ್ಕಿದ್ದನ್ನು ಇವನು ಕೊಡಬೇಕು. ಅದೇ ತರ ಇವನಿಗೆ ಬೇಕಾಗಿರೋದು 50, ಇಲ್ಲಿಂದ ವೈ ಬಂದಿದೆ. ಹಾಗಾದ್ರೆ ಉಳಿದಿರೋದು 50 ಮೈನಸ್ ವೈ. ಹಾಗಾದ್ರೆ ಬಿ ಹತ್ರ ಇರೋದು 50. ಇವನೇನ್ ಮಾಡ್ದ, ಆ 50ರಲ್ಲಿ ಎಕ್ಸ್ ಕೊಟ್ಟಿದ್ದು ಕಳಿತಾನೆ, ಅಂದ್ರೆ ಎಫ್ ಡಿ ಕೊಟ್ಟಿದ್ದು ಕಳೆದ. ಅದೇ ತರ ಈ ಕೊಟ್ಟಿದ್ದನ್ನು ಕಳಿತಾನೆ, ಈ ಕೊಟ್ಟಿದ್ದನ್ನು ಕಳೆದ. ಈಗ ಬರೆಯೋಣ. ಮಿನಿಮೈಸ್ Z is equal to 6 ಮತ್ತೆ x ಮಲ್ಟಿಪ್ಲೈ ಮಾಡಿದ್ರೆ 6x, 3 ಮತ್ತೆ y ಮಲ್ಟಿಪ್ಲೈ ಮಾಡಿದ್ರೆ 3y ಪ್ಲಸ್ 2.5 ಇಂಟು 100 ಅಂದ್ರೆ 250 ಮೈನಸ್ 2.5 ಇಂಟು ಎಕ್ಸ್ ಅಂದ್ರೆ ಮೈನಸ್ 2.5x ಮೈನಸ್ 2.5y. 4 into 60 becomes 240 minus 4x plus 2 into 50 ಅಂದ್ರೆ 100 minus 2y plus, ಈಗ ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಮೈನಸ್ ಇಂಟು ಮೈನಸ್ ಎಕ್ಸ್ ಬಿಕಮ್ಸ್ ಪ್ಲಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ವೈ ಬಿಕಮ್ಸ್ ಪ್ಲಸ್ ವೈ. ಅಂದ್ರೆ ಎಕ್ಸ್ ಪ್ಲಸ್ ವೈ ಬಂತು. ಇಲ್ಲಿ ನೋಡಿ, ಇಲ್ಲೊಂದು 50, ಇಲ್ಲೊಂದು ಮೈನಸ್ 50 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಳ್ಳೋದು ಮೈನಸ್ 60. ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ 60. ಅದನ್ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3x ಪ್ಲಸ್ 3y ಮೈನಸ್ 60 ಇಂಟು 3 ಅಂದ್ರೆ 180. ಸೊ z ಅನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. z ವಿಲ್ ಬಿ ಈಕ್ವಲ್ ಟು, ಈಗ ನೋಡಿ 6x ಇದೆ, 6x ಅಲ್ಲಿ 2.5 ಆಮೇಲೆ ನೋಡ್ತೀನಿ. 6x ಮೈನಸ್ 4x ಅಂದ್ರೆ 2x, 2x ಪ್ಲಸ್ 3x ಅಂದ್ರೆ 5x, 5x ಅಲ್ಲಿ 2.5x ಹಾಕಿದ್ರೆ 2.5x. 3y
ಮೈನಸ್ 2.5 ಅಂದರೆ 0.5y ಉಳಿತು, 0.5y ಇಲ್ಲಿ ಪ್ಲಸ್ 3y ಅಂದರೆ 3.5y, 3.5 ಅಲ್ಲಿ 2 ಕಳೆದ್ರೆ 1.5y ಉಳಿತು. ನೆಕ್ಸ್ಟ್ ಕಾನ್ಸ್ಟೆಂಟ್ಸ್ 250 ಪ್ಲಸ್ 240 490, 490 ಪ್ಲಸ್ 100 590, 590 180 ಕಳೆದ್ರೆ 410 ಪ್ಲಸ್ 410. ಸಬ್ಜೆಕ್ಟೆಡ್ ಟು ಕಂಡೀಷನ್ಸ್. ಏನು ಕಂಡೀಷನ್ಗಳು ಬರುತ್ತೆ? ನನ್ನ ಹೇಳಿದಂಗೆ ಕಂಡೀಷನ್ಸ್ನ ಲೆಕ್ಕ ತಗೋಬೇಕು. ನೋಡಿ, ಎಕ್ಸ್ ಪ್ಲಸ್ ವೈ ಇಬ್ಬರಿಗೆ ಸೇರಿಸಿ ಕೊಡುವಂಥ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು? 100. ಸೊ ಎಕ್ಸ್ ಪ್ಲಸ್ ವೈ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 100. ಇವನಿಗೆ ಕೊಡಬೇಕಾದ್ರೆ ಎಕ್ಸ್ ಮ್ಯಾಕ್ಸಿಮಮ್ 60 ಕೊಡ್ಬೋದು. ಸೊ ಲೆಸ್ ದನ್ ಆರ್ ಈಕ್ವಲ್ ಟು 60. ಅದೇ ಥರ ಹೀಗೆ ಕೊಡ್ತಾ ಇರೋದು ವೈನ ಮ್ಯಾಕ್ಸಿಮಮ್ 50 ಕೊಡ್ಬೋದು. ಸೊ ವೈ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 50. ಹಾಗಾದರೆ ಇವನಿಗೆ ಬೇಕಾಗಿರೋದೇ 40. ನೆನ್ನೆ ಹೇಳಿದಂಗೆ ಇದರಲ್ಲಿ ಇದನ್ನ ಕಳಿಬೇಕು. 100 ಮೈನಸ್ 40 60. ಹಾಗಾದರೆ ಇವರಿಬ್ಬರ ಮಧ್ಯೆ ಇವನು ಮಿನಿಮಮ್ 60 ಖಾಲಿ ಮಾಡಿರಬೇಕು. 60 ಖಾಲಿ ಮಾಡಲಿಲ್ಲ ಅಂದರೆ ಇವನು ಕೊಟ್ಟು ಉಳಿದು ಬಿಡುತ್ತೆ ಆಮೇಲೆ ಅವನ ಹತ್ರ. ಅದಕ್ಕೇನೆ ಇವರಿಬ್ಬರ ಮಧ್ಯೆ ಮಿನಿಮಮ್ 60 ಖಾಲಿ ಮಾಡಬೇಕು. ಸೊ ಎಕ್ಸ್ ಪ್ಲಸ್ ವೈ ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60. ಸೊ ಇದನ್ನ ಬರ್ಕೋಬೇಕಾಗುತ್ತೆ. Constraints as usual is non-negative. X, y is greater than or equal to 0. ಸರಿ, ಆಯಿತು. ಇದರದ್ದು ಒಂದು ಕಡೆ ಮುಗೀತು. ಇದಾದ ಮೇಲೆ ನೆಕ್ಸ್ಟ್ ಏನು ಹೇಳುತ್ತೆ? ನಾವು ಗ್ರಾಫ್ ಹಾಕಬೇಕಾಗುತ್ತೆ. ಗ್ರಾಫ್ ಹಾಕಕ್ಕೆ ಮುಂಚೆ ಆ ಒಂದು ಕನ್ಸ್ಟ್ರೆಂಟ್ಸ್ನ ಸಾಲ್ವ್ ಮಾಡಬೇಕು. ಮೊದಲನೇದನ್ನು ತಗೊಂಡ್ರೆ ಕನ್ಸಿಡರ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 100 ವೆನ್ ಎಕ್ಸಿಗೆ 0 ಕೊಟ್ಟರೆ ವೈ 100 ಆಗುತ್ತೆ, ವೈಗೆ 0 ಕೊಟ್ಟರೆ ಎಕ್ಸ್ 100 ಆಗುತ್ತೆ. ಇದನ್ನು ಸಾಲ್ವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಕ್ಸ್ ಇಸ್ ಈಕ್ವಲ್ ಟು 60. ಇದನ್ನು ಸಾಲ್ವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ವೈ ಇಸ್ ಈಕ್ವಲ್ ಟು 50. ಇದನ್ನು ಸಾಲ್ವ್ ಮಾಡಬೇಕು. ಮತ್ತೆ ಕನ್ಸಿಡರ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 60. ಎಕ್ಸಿಗೆ 0 ಕೊಟ್ಟರೆ ವೈ 60, ವೈಗೆ 0 ಕೊಟ್ಟರೆ ಎಕ್ಸ್ 60. ಈ ಪಾಯಿಂಟ್ಸನ್ನ ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. ಸರಿ, ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು ಅಂದರೆ ಗ್ರಾಫನ್ನು ಹಾಕಬೇಕಾಗುತ್ತೆ. ಈಗ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಎಕ್ಸ್ ವ್ಯಾಲ್ಯೂ 100, ವೈ ವ್ಯಾಲ್ಯೂ 100, ವೈ ವ್ಯಾಲ್ಯೂ 60, ಎಕ್ಸ್ ವ್ಯಾಲ್ಯೂ 60, ಇಲ್ಲಿ ಎಕ್ಸ್ 60, ವೈ 50. ಆಗ ಹೈಯೆಸ್ಟ್ ಇರೋದು ಎರಡೂ ಕಡೆ 100. ಸೊ ಇಲ್ಲ 1 ಯೂನಿಟ್ ಇಸ್ ಈಕ್ವಲ್ ಟು 10 ಅಂತ ಬೇಕಾದ್ರೆ ತಗೊಳ್ಳಿ, 10 ಯೂನಿಟ್ಸ್ ಬೇಕಾಗುತ್ತೆ. ಅಥವಾ 1 ಯೂನಿಟ್ ಈಕ್ವಲ್ ಟು 20 ಅಂತ ತಗೊಳ್ಬೇಕಾದ್ರೆ 5 ಯೂನಿಟ್ಸ್ ಬೇಕಾಗುತ್ತೆ. 5 ಯೂನಿಟ್ಸ್ ಸಾಕು. 1 2 3 4 5. ಇದೇ ಥರ ಇಲ್ಲೂ 1 2 3 4 5. ಅದನ್ನು ಬರ್ಕೋತೀನಿ. 20 40 60 80 100. 20 40 60 80 100. This is the origin O. X 100 y 100. ಎರಡು 100 ಇರೋದನ್ನು ಜಾಯಿನ್ ಮಾಡೋಣ. y 100 ಮತ್ತೆ x 100 ನೆಕ್ಸ್ಟ್ ಎಕ್ಸ್ಗೆ 60, ವೈಗೆ 60 ಅದನ್ನು ಜಾಯಿನ್ ಮಾಡ್ಕೊಳ್ಳೋಣ. ವೈಗೆ 60 ಮತ್ತೆ ಎಕ್ಸ್ಗೆ 60, ಎರಡಕ್ಕೂ 60 ಇದೆ, ಅದನ್ನ ಜಾಯಿನ್ ಮಾಡಿದೆ. ಅದಾದ್ಮೇಲೆ ಅಲ್ಲಿರೋದ್ರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 60 ಕನ್ಸ್ಟೆಂಟ್ಸ್ ಅಲ್ಲಿ ಇದೆಯಲ್ಲ, ಇದು ಎಕ್ಸ್ 60 ಅಂದ್ರೆ ಇಲ್ಲಿ ಬರುತ್ತೆ. ಸೊ ಈ ಲೈನ್ಗೆ ಪ್ಯಾರಲಲ್ ಹೀಗೆ ಹೋಗಬೇಕು. ನೆಕ್ಸ್ಟ್ ವೈ ಇಸ್ ಈಕ್ವಲ್ ಟು 50. ವೈ 50 ಅಂದ್ರೆ 60 ಮತ್ತೆ 40 ಮಧ್ಯೆ ಇಲ್ಲಿಗೆ ಬರುತ್ತೆ. ಹೀಗೆ ಬರೋದ್ರಿಂದ ಹೀಗೊಂದು ಲೈನ್ ಪ್ಯಾರಲಲ್ ಹೋಯ್ತು. ಈಗೇನು ಮಾಡಬೇಕು ನೀವೀಗ? ಫಸ್ಟು ಇದನ್ನ ಬರ್ಕೊಬಿಡೋಣ. ಯಾವ ಲೈನು ಇದು? ವೈ ಇಸ್ ಈಕ್ವಲ್ ಟು 50, ಇದು ಎಕ್ಸ್ ಇಸ್ ಈಕ್ವಲ್ ಟು 60. ಈ ಲೈನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 100. ಬಟ್ ಈ ಲೈನು ದಿಸ್ ಲೈನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 60, ಈ ಲೈನ್. ಸೊ ಇಷ್ಟು ಲೈನ್ಸ್ಗಳು ಆಯಿತು, ಆಟೋಮೆಟಿಕಲಿ ಅದನ್ನು ಕ್ಲಿಯರ್ ಆಯಿತು. ಸೊ ಈ ಲೈನ್
ಸರಿ, ಇದನ್ನ ಬರ್ಕೊಂಡಾಯ್ತು. ಈಗ ಕಾಮನ್ ರೀಜನ್ ನ ಶೇಡ್ ಮಾಡಬೇಕು. ಕಾಮನ್ ರೀಜನ್ ಅಂದ್ರೆ ಫಿಸಿಬಲ್ ರೀಜನ್. ಅದನ್ನ ಶೇಡ್ ಮಾಡಕ್ ಮುಂಚೆ ಯಾವ ರೀಜನ್ಗಳಿದೆ ಎಲ್ಲದನ್ನು ಟಿಕ್ ಮಾಡ್ಕೊಂಡೆ. ನೋಡಿ, ಮೊದಲನೇದು ಹೇಳ್ತಾನೆ ಎಕ್ಸ್ ಪ್ಲಸ್ ವೈ ಲೆಸ್ ದನ್ ಈಕ್ವಲ್ ಟು 100. ಹಾಗಾದ್ರೆ 0 ಲೆಸ್ ದನ್ ಈಕ್ವಲ್ ಟು 100 ಆಗುತ್ತೆ. ಎಕ್ಸ್ ಗೆ ವೈಗೆ 0 ಕೊಟ್ರೆ 0 ಇಸ್ ಲೆಸ್ ದನ್ ಈಕ್ವಲ್ ಟು 100 ನಿಜ ಅಂದ ತಕ್ಷಣ ಆಟೋಮೆಟಿಕ್ ನೋಡಿ ಈ ಲೈನಿಂದ ಒಳಗೆ ಶೇಡ್ ಆಗುತ್ತೆ. ಈ ಪಾರ್ಟ್ ಹೊರಟೋಯ್ತು, ಈ ಪಾರ್ಟ್ ಹೊರಟೋಯ್ತು, ಹಾಗೆ ಈ ಪಾರ್ಟ್ ಹೊರಟೋಯ್ತು. ನೆಕ್ಸ್ಟ್ ಹೇಳ್ತಾನೆ ಎಕ್ಸ್ ಇಸ್ ಲೆಸ್ ದನ್ ಈಕ್ವಲ್ ಟು 60. ಹಾಗಾದ್ರೆ ಈ ಲೈನ್ ಲೆಸ್ ದನ್ ಈಕ್ವಲ್ ಟು ಒಳಗೆ ಬರಬೇಕು, ಈ ಪಾರ್ಟ್ ಹೊರಟೋಯ್ತು. ನೆಕ್ಸ್ಟ್ y is less than or equal to 50. y is less than or equal to 50 ಅಂದ್ರೆ 50 ಅದಕ್ಕಿಂತ ಲೆಸ್ than ಅಂದ್ರೆ ಕೆಳಗೆ ಬರಬೇಕು. ಆಟೋಮೆಟಿಕಲಿ ಈ ಪಾರ್ಟ್ ಹೊರಟೋಯ್ತು. ನೆಕ್ಸ್ಟ್ ಇನ್ ಉಳಿದಿರುವಂಥದ್ದು ಯಾವ್ದಪ್ಪ ಅಂತಂದ್ರೆ ಇದೊಂದು ಟಿಕ್ಕು, ಇದೊಂದು ಟಿಕ್, ಇದೊಂದು ಟಿಕ್ಕು. ಇದ್ರಲ್ಲಿ ಯಾವ್ದು ಬರುತ್ತೆ ಅದನ್ನ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಇವನ್ ಎಕ್ಸ್ ಪ್ಲಸ್ ವೈ ಲೆಸ್ ದನ್ ಈಕ್ವಲ್ ಟು 100 ತಗೊಂಡಾಗ ಇದರಿಂದ ಒಳಗೆ ಬಂದಿದ್ರಿಂದ ಈ ಪಾರ್ಟ್ ನೋಡಿ, ಈ ಪಾರ್ಟ್ ಹೊರಟೋಗಿದೆ ಆಲ್ರೆಡಿ. ಈಗ ಲಾಸ್ಟ್ ಉಳಿದಿರೋದು ಎಕ್ಸ್ ಪ್ಲಸ್ ವೈ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60. 0 ಕೊಟ್ಟರೆ 0 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60 ಸುಳ್ಳು. ಹಾಗಾದ್ರೆ ಆರಿಜಿನ್ ಇಂದ ಆ ಕಡೆ ಶೇಡ್ ಆಗಬೇಕು. ಈ ಲೈನು ಆರಿಜಿನ್ ಇಂದ ಆ ಕಡೆ ಶೇಡ್ ಆಯ್ತು ಅಂದ್ರೆ ಈ ಪಾರ್ಟ್ ಹೊರಟೋಯ್ತು. ದಿಸ್ ಪಾರ್ಟ್ ಈಸ್ ಯುವರ್ ಕಾಮನ್ ರೀಜನ್. ಇದು ನಿಮ್ಮ ಕಾಮನ್ ರೀಜನ್ ಆಗಿದೆ ಈ ಪಾರ್ಟು. ಹಾಗಾದ್ರೆ ಅದಕ್ಕೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಕ್ಕೆ ಕಾರ್ನರ್ ಪಾಯಿಂಟ್ಸ್ ಯಾವುದು ಅಂತ ಆಲ್ಫಾಬೆಟ್ಸ್ ನ ಕೊಟ್ಕೋಬೇಕು ನಾವೀಗ. ಸರಿ, ಆಲ್ಫಾಬೆಟ್ಸ್ ಕೊಟ್ಕೊಳ್ಳೋದಾದ್ರೆ ಯು ಕ್ಯಾನ್ ಗಿವ್ ದಿಸ್ ಇಸ್ ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ, ಇದು ಎಫ್, ಇದು ಜಿ, ಇದು ಹೆಚ್. ಈ ತರ ಕೊಟ್ಕೊಂಡಿದ್ದೀವಿ. ಇದು ಎಫ್, ಎ ಬಿ ಸಿ ಡಿ ಎಫ್ ಜಿ ಹೆಚ್, ಇದು ಐ. ಈ ರೀತಿ ಕೊಟ್ಕೊಂಡಿದ್ದೀವಿ. ಹಾಗಾದ್ರೆ ಈಗ ಏನ್ ಮಾಡಬೇಕು, ಇದರಲ್ಲಿ ಕಾರ್ನರ್ ಪಾಯಿಂಟ್ಸ್ ಯಾವುದು ಅಂತ ಬರೆದು ಅದಕ್ಕೆ ವ್ಯಾಲ್ಯೂ ಕಂಡಿಡ್ತಾ ಹೋಗ್ಬೇಕು. ನೋಡಿ, ಕಾರ್ನರ್ ಪಾಯಿಂಟ್ಸ್. ನೆಕ್ಸ್ಟ್ ಆಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದು? z is equal to 2.5x plus 1.5y plus 410. ಇದು ಆಬ್ಜೆಕ್ಟಿವ್ ಫಂಕ್ಷನ್. ಕಾರ್ನರ್ ಪಾಯಿಂಟ್ಸ್ ಯಾವ್ಯಾವ್ದು ನೋಡಿ, ಎ ಸಿ ಇ ಜಿ. ಹಾಗಾದ್ರೆ ಇಲ್ಲಿ ಬರಿಬೋದು. ಅದಕ್ಕೆ ಮುಂಚೆ ದ ಫಿಸಿಬಲ್ ರೀಜನ್ ಈಸ್, ದ ಫಿಸಿಬಲ್ region is ACEG. ಓಕೆ, ಹಾಗಾದ್ರೆ ಇಲ್ಲಿ ಬರ್ಕೊಳ್ಳೋಣ ಎ ಸಿ ಇ ಹಾಗೆ ಜಿ. ಇದನ್ನ ಬರ್ದಾಯ್ತು. ಅದಕ್ಕೆ ಕೋಆರ್ಡಿನೇಟ್ಸ್ ಹುಡುಕ್ತಾ ಹೋದ್ರೆ ನೋಡಿ, ಎ ಪಾಯಿಂಟ್ ಇಸ್ ಆನ್ ದ ಎಕ್ಸ್ ಆಕ್ಸಿಸ್, ವೈ ಕೋಆರ್ಡಿನೇಟ್ ಇಸ್ 0, ಅದು 60 ಡಿಸ್ಟೆನ್ಸ್ ಅಲ್ಲಿ ಇದೆ, 60,0. ನೋಡಿ, ಸಿ ಪಾಯಿಂಟ್ ಬಂದ್ರೆ ಇಟ್ ಈಸ್ 60. ಎಲ್ಲಿ ಡಾಟೆಡ್ ಲೈನ್ ಹೇಳಿದ್ರೆ ಇಟ್ ಈಸ್ 40. ಹಾಗಾದ್ರೆ 60,40. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ನೋಡಿ, ಇದನ್ನ ಡಾಟೆಡ್ ಲೈನ್ ನಲ್ಲಿ ಎಳಿತಾ ಹೋದ್ರೆ ಇಟ್ ವಿಲ್ ಕಮ್ ಟು 50. ಇಲ್ಲೂ 50ಗೆ ಇದೆ, ಸೊ ಇಟ್ ಇಸ್ 50,50. ನೆಕ್ಸ್ಟ್ ಈ ಪಾಯಿಂಟ್ ನ ಮಾರ್ಕ್ ಮಾಡಿದಾಗ ಇದನ್ನ ನೋಡಿ, ಇದನ್ನ ಇಲ್ಲಿ ಡಾಟೆಡ್ ಲೈನ್ ಎಳಿತಾ ಹೋದ್ರೆ ಇಟ್ ವಿಲ್ ಬಿ 10, ಅಲ್ಲಿ 50. ಹಾಗಾದ್ರೆ 10,50. ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇವಾಗ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ, ಫಸ್ಟ್ ವೈಗೆ 0, ಇದು 0 ಆಯಿತು. 2.5 ಇಂಟು 60 ಆಗುತ್ತೆ ಎಕ್ಸ್ಟ್ರಾ. ಓಕೆ, 2.5 ಇಂಟು 60 ಅಲ್ಲಿಗೆ 2.5 ಇಂಟು 10 ಅಂದರೆ 25. ಹಾಗಾದರೆ 60 ಅಂತ 25 6 150 ಆಯಿತು. 150 ಪ್ಲಸ್ 410 ವಿಲ್ ಬಿ 560. 560. ನೆಕ್ಸ್ಟ್ 60,40. ಆಬ್ವಿಯಸ್ಲಿ 60 ಕೊಟ್ಟಿದ್ರಿಂದ ಇದರದ್ದು 150 ಬಂತು ಅಂತ ಗೊತ್ತು. 150 ಪ್ಲಸ್ 410 560 ಆಗಿತ್ತು ಆಲ್ರೆಡಿ. ಇನ್ನು ಉಳಿದ್ರೆ 40ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. 1.5 ಇಂಟು 40, 1.5 ಇಂಟು 40 ವಿಲ್ ಗಿವ್ ಯು 60. ಅಲ್ಲಿ 560 ಪ್ಲಸ್ 60 ಬಿಕಮ್ಸ್ 620. ನೆಕ್ಸ್ಟ್ 50,50. 50,50 ಕೊಡೋದ್ರಿಂದಾಗಿ 2.5 ಇಂಟು 50 ವಿಲ್ ಬಿಕಮ್ 125. 2.5 ಇಂಟು 5 is 125. ಅಲ್ಲಿಗೆ ಸೊ 50 ಮಾಡಿದಾಗ
125 ಬಂತು. 1.5 into 50 will become 75. 125 plus 75 will become 200. 410 plus 200 is nothing but 610. Last point 10, 50. 2.5 into 10 ಅಂತಂದ್ರೆ 25. 1.5 into 50 ಅಂತಂದ್ರೆ 75 ಬರುತ್ತೆ. ಸೊ ಅಲ್ಲಿಗೆ 75 plus 50 25 will give you 100. 410 plus 100 will give you 510 ಬಂತು. ಸೊ ಇದರಲ್ಲಿ ನಮ್ಗೆ ಬೇಕಾದ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಹಾಗಾದ್ರೆ ಮಿನಿಮಮ್ ಬೆಲೆ, ದಿಸ್ ಈಸ್ ಯುವರ್ ಮಿನಿಮಮ್. ಕೊನೆಯಲ್ಲಿ ಬರೀಬಹುದು therefore the minimum cost is 510 rupees. Therefore go down A should supply, ನೋಡಿ ಯಾವ ಪಾಯಿಂಟ್ ಮಿನಿಮಮ್ ಬಂದಿದ್ದು 10, 50. 10 x ನ ರೆಪ್ರೆಸೆಂಟ್ ಮಾಡ್ತಾ ಇದೆ, 50 y ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದ್ರೆ x ಅಂದ್ರೆ ಯಾವುದು? D ಬಂದಿತ್ತು. ಹಾಗಾದ್ರೆ A ಗೋಡೌನಿಂದ B ಗೆ 10 ಯೂನಿಟ್ ಬಂದ್ರೆ ಸಾಕು. y 50, ಹಾಗಾಗಿ ಇಲ್ಲಿಗೆ E ಗೆ 50 ಯೂನಿಟ್ಸ್ ಕೊಡಬೇಕು. ಹಾಗಾಗಿ ಇಲ್ಲಿ 10, ಇಲ್ಲಿ 50, 60. ಇವನ ಹತ್ರ ಇರೋದು 100, ಹಾಗಾಗಿ ನೋಡಿದ್ರೆ 40ನ್ನ ಅವನು F ಕೊಡಬೇಕು. ಅದನ್ನೇ ಇಲ್ಲಿ ಬರೀತೀವಿ. Go down A should supply 10, 50, 40 units and go down B should supply, go down B ಎಷ್ಟು ಸಪ್ಲೈ ಮಾಡಬೇಕು ನೋಡಿ. ಗೋಡೌನ್ ಬಿ ಗೆ 60 ಬೇಕಿತ್ತು, ಇವನು 10 ಕೊಟ್ಟಿತ್ತು ಡಿ ಗೆ. ಗೋಡೌನ್ ಬಿ ಎ ಇಲ್ಲ, ಹಾಗಾದ್ರೆ ಡಿ ಗೆ 60 ಬೇಕು, ಇವನ್ ಕಡೆ 10 ಬಂತು ಅಂದ್ರೆ ಇನ್ನು ಉಳಿದಿರೋ 50ನ್ನ ಇವನು ಕೊಡಬೇಕು. ಹಾಗಾದ್ರೆ 60 minus x 60 minus 10. ಹಾಗಾದ್ರೆ ಡಿ ಗೆ ಇವನು 50 ಕೊಟ್ಟ, ಇವನ್ಗೆ ಆಲ್ರೆಡಿ 50 ಬಂದಿತ್ತು, ಇನ್ ಬೇಕಿಲ್ಲ, ಹಾಗಾಗಿ ಇವನು 0 ಕೊಟ್ಟ. ಇವನಿಗೆ ಆಲ್ರೆಡಿ 40 ಬೇಕಿತ್ತು, 40ನ್ನು ಎ ಕಡೆಯಿಂದ ಬಂದಿದೆ, ಹಾಗಾಗಿ ಬಿ ಕಡೆಯಿಂದ ಅವಶ್ಯಕತೆ ಇಲ್ಲ. ಹಾಗಾದ್ರೆ go down B should supply 50 units to shops B, E, F respectively to get minimum transportation cost, to get minimum transportation cost. ಹಾಗಾದ್ರೆ ಏನಾಯ್ತಪ್ಪ ಈ ಪ್ರಾಬ್ಲಮ್ ಅಲ್ಲಿ ಅಂತ ಹೇಳಿದ್ರೆ, ದ ಮಿನಿಮಮ್ ಕಾಸ್ಟ್ ಈಸ್ 510 rupees. ಸೊ ಗೋಡೌನ್ ಎ ಕಡೆಯಿಂದ 10, 50, 40 ಯೂನಿಟ್ಸ್ ನ ಸಪ್ಲೈ ಮಾಡಬೇಕು ಡಿ, ಎಫ್ ರೇಷನ್ ಅಂಗಡಿಗಳಿಗೆ. ಹಾಗೆ ಗೋಡೌನ್ ಬಿ ಕಡೆಯಿಂದ 50, 0 ಯೂನಿಟ್ಸ್ಗಳನ್ನ ಡಿ, ಎಫ್ ಅನ್ನೋ ರೇಷನ್ ಅಂಗಡಿಗಳಿಗೆ ಸಪ್ಲೈ ಮಾಡಬೇಕು. ಆ ಥರ ಮಾಡಿದಾಗ ಇವರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನಾಗುತ್ತೆ? ಮಿನಿಮಮ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು.